ನನ್ನ ಹೆಸರು ಭಾಗ್ಯ ನಾಗರಾಜ್. ನಾನು ಮಂಡಲಳ್ಳಿ ಗ್ರಾಮದವಳು. ನಮ್ದು ಇವಾಗ ಫೈನಲ್ ನೋಟಿಫಿಕೇಶನ್ ಆಗಿದೆ. ಇವತ್ತು ಏನು ಬಿಜೆಪಿ ನಾಯಕರು ಎಲ್ಲ ನಮ್ಮ ಧರಣಿ ಸ್ಥಳಕ್ಕೆ ಬಂದು ನಮ್ಗೊಂದು ಭರವಸೆ ನೀಡವ್ರೆ. ನಿಮ್ ಪರವಾಗಿ ನಾವು ನಿಲ್ತೀವಿ, ಕಾನೂನಾತ್ಮಕವಾಗಿ ಬೆಂಬಲ ಕೊಡ್ತೀವಿ, ಮತ್ತೆ ಎಲ್ಲಾ ಹೋರಾಟದಲ್ಲೂ ಬಂದು ನಾವು ಭಾಗಿಯಾಗ್ತೀವಿ. ನಿಮ್ ಹೋರಾಟ ಎಲ್ಲಿವರೆಗೂ ನಿಲ್ಲುತ್ತೋ ಅಲ್ಲಿವರೆಗೂ ನಾವು ನಿಲ್ತೀವಿ ಅನ್ನೋ ಒಂದು ಭರವಸೆ ನೀಡವ್ರೆ. ನಾವು ಅದನ್ನ ನಂಬಿದೀವಿ. ನಮ್ಮ ಹೋರಾಟ ಇನ್ನು ಮುಂದೆ ಇನ್ನ ಉಗ್ರವಾಗಿರುತ್ತೆ, ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ನಮ್ಗೆಲ್ಲಾ ರೈತಪರ ಸಂಘಟನೆಗಳು, ಎಲ್ಲಾ ಕಾರ್ಮಿಕ ಸಂಘಟನೆಗಳು, ಎಲ್ಲಾ ಮಹಿಳಾ ಸಂಘಟನೆಗಳು, ಎಲ್ಲಾ ವಿದ್ಯಾರ್ಥಿ ಸಂಘಟನೆಗಳು, ಅದಲ್ಲದೆ ಬೇರೆ ಜಿಲ್ಲೆ ಎಲ್ಲಾ ಜಿಲ್ಲೆಗಳ ರೈತರು ಕಾಲ್ ಮಾಡಿ ನಿಮ್ಮ ಒಂದು ಹೋರಾಟನ ನೋಡ್ತಾ ಇದೀವಿ, ಆದ್ರೂ ಈ ಸರ್ಕಾರ ಮಣಿತಾ ಇಲ್ಲ ನಿಮ್ಗೆ, ನಾವು ಬಂದು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲಾ ಸಂಘಟನೆಗಳು ನಮ್ಗೆ ಅವರೇ ಕರೆ ಮಾಡಿ ಬರ್ತಾ ಇದ್ದಾರೆ. ಇನ್ ಮುಂದೆ ಇನ್ನ ಉಗ್ರವಾಗಿರುತ್ತೆ ಹೋರಾಟ ಅಂತ ತಿಳಿಸ್ತೀವಿ ಸರ್. ರೈತ ಮಕ್ಕಳಿಗೆ, ರೈತ ಮಹಿಳೆಗೆ, ರೈತ ಮಕ್ಕಳಿಗೆ ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ. ಆದ್ರೆ ಈ ಮಧ್ಯದಲ್ಲಿ ರೈತರು ಈಗ ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ರೈತರ ಹೋರಾಟಕ್ಕೆ